ಹಾಕದೆ ಕೈ ಮುಗಿದು ಕೇಳುವಂಥ ಪ್ರಾಮಾಣಿಕ ಕೆಲಸ ಮಾಡ್ತಾನಂಥವ್ರು ಯಾರು? ಇಂಥವ್ರು ನಾವು ಮತದಾರ ಹುಡುಕ್ಬೇಕಾಗಿದೆ ಇವತ್ತು. ಯಾಕಂದ್ರೆ ನಾವು ಮತದಾರ ಕೈಲಿಂದ ಇದೆಲ್ಲ ಮತದಾರರು ಒಳ್ಳೆಯವ್ರನ್ನ ಆರಿಸಿದ್ರೆ ನಮ್ಮ ಅರಣ್ಯ ಉಳಿತದ, ಖನಿಜ ಉಳಿತದ. ಇವತ್ತು ಎಸ್ ಮಲ್ಲಿಕಾರ್ಜುನ ಪಾಪ ಅವರು ಇಲೆಕ್ಷನ್ ಮಾಡೋದು ಖರ್ಚು ಮಾಡಿರ್ತಾರೆ, ಮತ್ತೇನು ಮಾಡಿರ್ತಾರೆ, ಪಾರ್ಟಿ ಪಟ್ಟು ಕೊಡ್ಲಿರ್ತಾರೆ. ಮತ್ತು ಅವ್ರು ಎಲ್ಲಿ ತೆಗಿಬೇಕು ದುಡ್ಡು? ಇಲ್ಲಿ ತೆಗಿತಾರೆ. ಪಾರ್ಟಿ ಫಂಡ್ ನೆಪದಲ್ಲೇ ಪಾರ್ಟಿಗಳು ಹಾಕ್ತಾರೆ. ಅವು ಪಾರ್ಟಿ ಇದ್ದಿದ್ದು ಇವತ್ತು ಎಲ್ಲ ಪಾರ್ಟಿಗಳು ಅವರೇ. ಇವತ್ತಿಗೆ ನೋಡ್ರಿ ಪಾರ್ಟಿ ಫಂಡ್ ಸ್ವಲ್ಪ ಡಿಸಿಷನ್ ಮತ್ತು ಸುಪ್ರೀಂ ಕೋರ್ಟ್ದು ಆ ಡಿಸಿಷನ್ ಅಲ್ಲಿಗೆ ಬಂದು ನಿಂತು ಬಿಡುತ್ತೆ. ಯಾಕೆ ಎಲ್ಲ ಪಾರ್ಟಿಗಳು ಪಾರ್ಟಿ ಫಂಡ್ ತೊಗೊಂಡಿದ್ದಾರೆ, ಎಲ್ಲರೂ ಭಾಗಿದ್ದಾರೆ ಅಂತ ಹೇಳ್ತಾರೆ ಈ ಕಂಪ್ನಿಗಳಿಂದ. ಇವತ್ತು ಎಸ್ ಮಲ್ಲಿಕಾರ್ಜುನ ಅವ್ರಿಗೆ ಅದು ಹೇಳ್ತಾ ಇದ್ದಾರೆ, ನಮ್ಮ ಇವರು ಯಾರೋ SR ಹಿರೇಮಠರು ಅವ್ರನ್ನ ಮೊದಲು ಇಳಿಸ್ರಿ. ಈ 9 ಡಂಪ್ಗಳ ಸುಪ್ರೀಂ ಕೋರ್ಟ್ದ ವಿರೋಧದ ಖನಿಗಳು ಮಾರಾಟ ಹೊರಾಜಿಗೆ ಹಾಕಿದ್ರು, ಅದನ್ನು ಏನೇನು ಟೆಸ್ಟ್ ಹೊಡೆದ್ರು ಅನ್ನುವಂಥದ್ದು. ಅವು ಮಾಡಲೇಬಾರದು ಡೈರೆಕ್ಟ್ನಿಂದ ಯಾಕೆ ಮಾಡಿದ್ರು ಅಂತ ಅವ್ರು ಕೇಳ್ತಾ ಇದ್ದಾರೆ. SR ಹಿರೇಮಠರವರು ಅವ್ರು ಕೇಳಿದ್ರೆ ಅರ್ಥದ ಅಂದರೆ ದುಡ್ಡಿಗೆ ಎಂಟಾಗಿ ಮಾರಾಟ ಆಗಿಬಿಡುವಂಥದ್ದು. ಸರ್ಕಾರಕ್ಕೆ ಬರುವಾಗಿಲ್ಲ, ಅದು ರಿಕವರಿ ಆಗಿ ದುಡ್ಡು. ಮತ್ತು ಸರ್ಕಾರ ಎಲ್ಲಿಂತಾರೆ ದುಡ್ಡು? ಪಾರ್ಟಿ ಫಂಡ್ ಬರ್ತದೆ ಅವ್ರಿಗಿಲ್ಲ ಅಂತಲ್ಲ, ಸರ್ಕಾರಕ್ಕೆ ಜನಸಾಮಾನ್ಯರಿಗೆ. ಯಾಕಂದ್ರೆ ಇವತ್ತು ಸರ್ಕಾರ ನಡೆದದ್ದು ಇವತ್ತು ನಡೀತಾ ಇರೋದು ಈ GST ಅದು ತೆರಿಗೆಗಳಿಂದನೇ ರೀ. ಅದು ಯಾವುದೇ ಒಂದು ಖನಿಜದ ಲಾಭ ಇಲ್ಲ, ಈ ರಾಜಕಾರಣಿಗಳೇ ಲಾಭ ರೀ. ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಏನು ರೈತರು ಲಾಭ ಮಾಡ್ತಾ ಇದ್ದಾವ? ಎಲ್ಲ ಎಲ್ಲಿ ರೈತರ ಲಾಭ ರೀ. ನಾವು ಲಾಭ ಮಾಡ್ಕೊತಿರ್ತಾರೆ. ರೈತರು ಕೊಡೋದು ಅಷ್ಟೇ 3,000 ಟನ್ನಿಗೆ. ಟನ್ ಬೆಳಿತಾನೆ ಏನೇ ಬರೋದು. ಹಂಗೆ ಇಲ್ಲಿ ಖನಿಜಗಳು ದುಡ್ಡಿಗೆ ಎಂಟಾಗಿ ಮಾರ್ಕೊಂಡ್ಬಿಡೋದು. ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವರು ಅವ್ರ ಜೊತೆಗೆ ಅವ್ರು ಎಷ್ಟು ಹಾಳು ಮಾಡಿದ್ದಾರೆ, ಎಷ್ಟು ಕೋಟಿ, ಸಾವಿರಾರು ಕೋಟಿ ರೂಪಾಯಿ. ಇವತ್ತಿಗೂ ಅವರು ಆರಾಮಾಗಿದ್ದಾರೆ. ಇರಲಿ ಸಂತೋಷದ ವಿಷಯ, ಅದ್ರ ಬಗ್ಗೆ ಬೇರೆ ವಿಷಯ. ಆದರೆ ಇಲ್ಲೇ ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ, ಇಂಥ ಒಬ್ಬ ಗಣಿಗಾರರನ್ನು ಅದು ಗಣಿ ಧನಿ ಅಂತ ಕರ್ಕೊಳ್ತೀವಿ ನಾವು. ಅದು ಇವತ್ತು ಈ ಗಣಿಯ ಇಂದ ಬಂದಂಥ ಅಕ್ರಮ ಹಣದಿಂದ ಬೇಕಾದ ಮಾಡ್ಕೊಳ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ಮುಖಂಡರಾಗ್ತಾರೆ.